ಅಷ್ಟೇ ಫ್ರೆಂಡ್ಸ್, ನೋಡಿ ನಾನು ಕೆಲವೊಂದು ಗಿಡಗಳು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಬಾಳೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಂದುಬಿಟ್ಟಿದ್ದಾವೆ. ಗುಂಪು ಬಾಳೆ ಮಾಡಬೇಕು ಅಂತೇಳ್ಬಿಟ್ಟು ಇಟ್ಟಿದೆ, ಒಂದು 15 ಗಿಡ ಇಟ್ಟಿದೆ. ಇವಾಗ ಚೆನ್ನಾಗಿ ಬರ್ತಾಯಿದ್ದಾವೆ. ತಿಪ್ಪೆ ಗೊಬ್ಬರ ಒಂದೊಂದು 2 ಬಾಂಡ್ಲಿ ಹಾಕ್ಸಿದ್ದೆ. ನೋಡಿ, ಈ ಕಡೆ ಎಲ್ಲ ಏಲಕ್ಕಿ ಬಾಳೆಹಣ್ಣು ಇಟ್ಟಿದ್ದೀನಿ ಗುಂಪು ಬಾಳೆ ಮಾಡೋಕ್ಕೆ. ಅದ್ರ ಪಕ್ಕದಲ್ಲಿ ಮಾವಿನ ಗಿಡಗಳಿಟ್ಟಿದ್ದೀನಿ. ನಾನು ರಿಟೈರ್ಡ್ ಆದಮೇಲೆ ಏನು ಮಾಡೋದು ಅಂತ ಯೋಚನೆ ಆಗಿತ್ತು. ನಾವು ರಿಟೈರ್ಡ್ ಆದಮೇಲೆ ಮನೇಲಿ ಕೂತ್ಕೊಂಡಿರೋ ಬದಲು ಈ ಥರ ಒಂದು ಸ್ವಲ್ಪ ಜಮೀನು ತಗೊಂಡು ಎಲ್ಲ ಥರದ್ದು ಗಿಡಗಳು ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ವಲ್ಪ ಜಮೀನು ತಗೊಂಡು ಈ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಹಲಸು, ಮಾವು, ತೆಂಗು, ವಿಧವಾದ ಹಣ್ಣುಗಳು ಗಿಡಗಳು ಹಾಕಬೇಕು ಅಂತ ತುಂಬ ಇಷ್ಟ ನನಗೆ. ನಾನೇ ಕೆಲಸ ಮಾಡ್ತೀನಿ, ಗಿಡ ಎಲ್ಲ ಬೆಳೆಸ್ತೀನಿ, ನೀರು ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ನೋಡೋದಕ್ಕೆ. ಇವೆಲ್ಲ ದೊಡ್ಡವಾಗ್ಬಿಟ್ರೆ ಎಲ್ಲ ಥರದ್ದು ಹಣ್ಣುಗಳು ಸಿಗುತ್ತೆ. ನಾನು ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೂ 4-5 ಗಿಡಗಳು ತಂದು ಇಟ್ಟರೆ ನನಗೆ ಸಮಾಧಾನ ಫ್ರೆಂಡ್ಸ್. ಮೊನ್ನೆ ಸ್ವಲ್ಪ ರಾಗಿ ಹಾಕ್ಸಿದ್ದೆ. ರಾಗಿನೂ ಒಂದು 15 kg ಆಗಿದೆ. ಸಾಕು ಬಿಡ್ರಿ, ಇನ್ನೊಂದು ಸಾರಿಗೆ ಜಾಸ್ತಿ ಹಾಕ್ಕೋಬೋದು ಅಂತೇಳ್ಬಿಟ್ಟು ಸ್ವಲ್ಪನೇ ಒಂದು 30-40 ಕೂಡ ಇಲ್ಲ, ಒಂದು ಅರ್ಧ ಗುಂಟೆ ಇರ್ಬೋದು. ಅರ್ಧ ಗುಂಟೆಯಲ್ಲಿ ಹಾಕಿದ್ದಿದ್ದು ಒಂದು 15 kg ಬಂದಿದೆ ರಾಗಿ. ನೋಡಿ ಫ್ರೆಂಡ್ಸ್, ಹಲಸು ಗಿಡಗಳು ದೊಡ್ಡವಾಗ್ತಾಯಿದ್ದಾವೆ, ಚೇಪೆ ಗಿಡಗಳು ಚೆನ್ನಾಗಿ ಬರ್ತಾಯಿದ್ದಾವೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.